ಕುಮಾರಸ್ವಾಮಿ ಅವರೇ ಇಡಿ, ದೇವೇಗೌಡ್ರೆ ಸಿಬಿಐ. ಇವಾಗ ಇದೆಲ್ಲ ಬರೆದ್ಬಿಟ್ಟು ಇನ್ನೇನು ಜಡ್ಜ್ಮೆಂಟ್ ಕಾಪಿ ಓದೋದೊಂದು ಬಾಕಿ ಇದೆ. ನೀವು ಹಾಗಾದ್ರೆ ಪೂಜ್ಯ ಸಿದ್ದರಾಮಯ್ಯನವರು ಅವತ್ತು ಸೆಷನ್ ಅಲ್ಲಿ ವೆಂಕಟೇಶ್ವರ ಮಿನರಲ್ಸ್ ಗಣಿಗಾರಿಕೆ ಕುಮಾರಣ್ಣ ಇದೆಯಲ್ಲ, ರಾಜೀನಾಮೆ ತಗೋಬಿಡಿ ಹಂಗಾರೆ ಕುಮಾರಣ್ಣ ಮಾಡ್ಲಿ. ಜಡ್ಜ್ ಅವರು ಹೇಳಿದ್ರಲ್ರಿ, ಮಹೇಶ್ ಕೊಟ್ರೆ ಸರಿಯಾಗಿ ಮಾತಾಡ್ತಾರೆ ನೋಡಿ. ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಲೋಕಾಯುಕ್ತದಲ್ಲಿ ಗಣಿ ಹಗರಣ, ಲೈಸೆನ್ಸು, ಅದಕ್ಕೆ ಲಾಬಿ ಎಲ್ಲ ಮಾಡಿ ಪರ್ಮಿಷನ್ ಎಲ್ಲ ಕೊಟ್ಟರು ಅಂತ ಇತ್ತಪ್ಪ. ಅದೇ ಲೋಕಾಯುಕ್ತ ದಾಟ್ಕೊಂಡು ಆಚೆಗೆ ಬರ್ತಾ ಇಲ್ಲ, ತನಿಖೆಗೆ ಬರ್ತಾ ಇಲ್ಲ. ಅದು ಸೇಮ್ ಅಪ್ಲೈ ಆಗಲ್ವಾ ಕುಮಾರಸ್ವಾಮಿ ಅವ್ರಿಗೆ? ಈಗ ನೋಡಿ, ಇವತ್ತು ನಾವು ಮಾತನಾಡ್ತಾ ಇರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆರೋಪ ಅಪರಾಧ. ಆರೋಪ ಅಪರಾಧ. ಆರೋಪ ಬಂದಿದ್ದಕ್ಕೆ ರಾಜೀನಾಮೆ ಕೊಡುವುದೇ ನಿಜವಾದರೆ ದೇಶದಲ್ಲಿ 362 ಕ್ರಿಮಿನಲ್ ಕೇಸ್ಗಳುಳ್ಳ ಎಂಪಿಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಸಂಸತ್ಗೆ ಬಂದೇ ಅವರು ಸದನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. 362 ಜನ ಕ್ರಿಮಿನಲ್ ಕೇಸ್ಗಳಿರ್ತಕ್ಕಂಥವ್ರು ತೆಗೆದಾಕ್ಬಿಡಿ ಹಂಗಾರೆ, ವೈಟ್ ವಾಶ್ ಮಾಡಿ. ರೇವಂತ್ ರೆಡ್ಡಿ ಮೇಲೆ 89 ಕೇಸ್ ಇದೆ. ಇದೆ ಡಿ ಕೆ ಶಿವಕುಮಾರ್ ಮೇಲೆ ಎಲ್ಲರದ್ದು 362 ಜನ ಹೇಳ್ಬಿಟ್ಟೆ ನಾನು, ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. 362 ಎಂಪಿಗಳು. ಹಾಗಾದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೂಡ ಕೇಳಿ. ಕುಮಾರಸ್ವಾಮಿ ರಾಜೀನಾಮೆ ಅಲ್ಲಿಂದನೇ ಮುನ್ನುಡಿ ಬರೆದು ಬಿಡಿ. ಮುಖ್ಯಮಂತ್ರಿ ಮುನ್ನುಡಿ ಬರೀಲಿ. ನನ್ನ ಮೇಲೆ 19 ಕೇಸ್ಗಳಿದೆ, ರಾಜೀನಾಮೆ ಕೊಡ್ತೀನಿ. ರೇವಂತ್ ರೆಡ್ಡಿ ಮೇಲೆ 89 ಕೇಸ್ ಇದೆ, ರಾಜೀನಾಮೆ ಕೊಡ್ತೀನಿ. ಇಡೀ ದೇಶದಲ್ಲಿ 15 ಜನ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಇದೆ. 14 ಜನ ರಾಜೀನಾಮೆ ಕೊಡ್ಲಿ ಎಲ್ಲರೂ. ಬೇಡ, ಎಲ್ಲರೂ ವಾಶ್ ಔಟ್ ಆಗಿ ಹೋಗ್ಲಿ. ಇಡೀ ಚೆನ್ನಾಗಿರ್ಲಿ ಇಡೀ ದೇಶ. ಇವತ್ತು ರಾಜ್ಯದಲ್ಲಿ ಒಂದು ಸೆಷನ್ ಒಳಗಡೆ ಎಸ್ ಹಗರಣ ಆಗಿದೆ, ರಿಕವರಿ ಮಾಡಿದೀವಿ ಅಂತ ಮುಖ್ಯಮಂತ್ರಿ ಒಪ್ಕೊಂಡಿದ್ರೆ ಇಡೀ ದೇಶದ ಇತಿಹಾಸದಲ್ಲಿ ಫಸ್ಟ್. ಇಂತ ಮುಖ್ಯಮಂತ್ರಿಗಳು ಒಪ್ಕೊಂಡಾದ್ಮೇಲೆ ನಾವು ಆರೋಪಿ ಅಪರಾಧ ಅನ್ನೋದ್ರ ಬಗ್ಗೆ ಇನ್ನೇನು ಕೂಲಂಕಷವಾಗಿ ನೀವು ಸ್ವಲ್ಪ ತಕ್ಕಮಟ್ಟಿಗೆ ನಿಮಗೆ ಗೊತ್ತಿರುತ್ತೆ. ಒಂದು ಹಣ ರಿಕವರಿ ಆಗುವುದಕ್ಕೂ ಈ ಹಣ ನಾಗೇಂದ್ರನಿಂದನೇ ಕೊಡಲ್ಪಟ್ಟಿತ್ತು, ನಾಗೇಂದ್ರನ ಸೂಚನೆಯಿಂದನೇ ಹಣ ಹೋಗಿತ್ತು ಎನ್ನುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಪ್ರಕರಣದಲ್ಲಿ ಇಷ್ಟು ಈ ಥರದ್ದು ಹಗರಣದ ಆರೋಪ ಬಂದಿದೆ, ಇಷ್ಟನ್ನ ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಗೇಂದ್ರ ಕೊಟ್ಟಿದ್ದಿದ್ದು ಹಣ, ನಾಗೇಂದ್ರ ಸೂಟ್ ಕೇಸಲ್ಲಿ ತುಂಬಿಕೊಂಡೋಗಿ ಕೊಟ್ಟಿದ್ದು, ಅದನ್ನು ತಗೊಂಡು ಹಿಡ್ಕೊಂಡು ಬಂದರು ಅಂತ ಸಿದ್ದರಾಮಯ್ಯವ್ರು ಮಾತಾಡಿದ್ರ ಸದನದಲ್ಲಿ. ಹಗರಣಕ್ಕೂ ಇವ್ರಿಗೂ ಯಾರಿಗೂ ನಾಗೇಂದ್ರ ವಾಲ್ಮೀಕಿ ಹಗರಣದಕ್ಕೆ ಸಂಬಂಧಪಟ್ಟಂತೆ ಸಚಿವ ಯಾರು? ನಾಗೇಂದ್ರ. ಓಕೆ, ಹಣಕಾಸು ಯಾರ ಹತ್ರ ಇತ್ತು? ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಯಾವ ರಾಜೀನಾಮೆ ಕೊಡ್ತಾರೆ? ನಿರ್ಮಲಾ ಸೀತಾರಾಮನ್ ಈಗ ಯಾವಾಗ ರಾಜೀನಾಮೆ ಕೊಡ್ತಾರೆ? ನಾಗೇಂದ್ರ ಕೊಟ್ಟಾಯ್ತಪ್ಪ, ಒಳ್ಳೆ ಪಂಕ್ತಿ ಹಾಕೊಟ್ಬಿಟ್ರು ಅಂತ ಅಂದ್ಕೊಳ್ಳೋಣ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಅವರಂಡ್ರಿಗೆ ಬರುತ್ತಲ್ಲ, ರಾಜೀನಾಮೆ ಕೊಡ್ಬೇಕಲ್ಲ ನಿರ್ಮಲಾ ಸೀತಾರಾಮನ್. ಅಲ್ಲ, ಇವಾಗ ಏನ್ ಗೊತ್ತಾ, ನಡೀಲಿ. ದರ್ಶನ್ ಇದೇನ್ರಿ ಇದು ಹತ್ಕೊಂಡು ಕರ್ಕೊಂಡು ಒಳ್ಳೆ ಎಲ್ಲದಕ್ಕೆ ದಲಿತ ಕಾರ್ಡು, ಮನುವಾದಿ, ನಾನು ಆದಿವಾಸಿ, ದಲಿತ ಯಾರು ಇದು ಹತ್ತು ಕರ್ಕೊಂಡು ನೀನು ರಾಜೀನಾಮೆ ಕೊಡಪ್ಪ ಅಂತ ಯಾರಿಗೆ ಕೇಳಿದ್ರು ನಾಗೇಂದ್ರ ಅವರು? ಏನಕ್ಕೆ ಈ ಗೊಳೋ ಅನ್ನೋದ್ರಿ ಒಳ್ಳೆ ಇದು? ನಿಮಗೆ ರಾಜೀನಾಮೆ ಕೊಡಬಾರ್ದು ಅಂತಿದ್ರೆ ಕೊಡಬೇಡಿ, ಫೈನ್, ಫೇಸ್ ಮಾಡಿ, ನಿರಪರಾಧ ಪ್ರೂವ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಬಂದು ಎರಡೆರಡು ಖರ್ಚು ನೆಂದೋಗೋಷ್ಟು ಹತ್ಕೊಂಡು ಏನಿದೆ, ನೆಸಿಟಿ ಏನಿದೆ ಇದ್ರದ್ದು? ರಾಜೀನಾಮೆ ಕೊಡೋಕೆ ನಿಮ್ಮ ಹೈಕಮಾಂಡ್ ಹೇಳಿದಾರ? ಕೊಡಲಿ. ಇಲ್ಲ ಸ್ವಇಚ್ಛೆಯಿಂದ ಕೊಡ್ತಾ ಇದ್ದೀನ? ಕೊಡಲಿ. ಎತ್ತು ಕರೆದು ದಲಿತ ಅನ್ನೋದು, SC ಅನ್ನೋದು, ST ಅನ್ನೋದು, ವಾಲ್ಮೀಕಿ ಮಹರ್ಷಿ ತರೋದು, ರಾಮಾಯಣ ನಾವೇ ಬರೆದವರು ಅನ್ನೋದು, 15 ಕಡೆ ನಿಮ್ಗೆ ಸವಾಲು ಹಾಕೋದು, ರಾಜೀನಾಮೆ ಕೊಟ್ಟು ಬಿಡಲಿ. ಬನ್ನಿ, ಹೆಂಗಿದ ಎಲೆಕ್ಷನ್ ನಡೆಯುತ್ತೆ. BJP ಅವರು ಕ್ಯಾಂಡಿಡೇಟ್ ಆಗ್ತಾರೆ, JDS ಅವರು ಆಗ್ತಾರೆ, ಒಟ್ಟಿಗೆ ಸೇರಾದರೂ ಆಗ್ತಾರೆ. ಯಾಕೆ ಇಷ್ಟೊಂದು ದುಃಖ ಗೊಳೋ ಅನ್ನೋದು? ಸರ್, ಮನುಷ್ಯ ಒಬ್ಬ ಭಾವಜೀವಿ. ನೀವು ಹೇಳಿದ ಅಷ್ಟು ಅವರು ಆಗಿರೋದು ಸತ್ಯ. ಒಬ್ರು ಆದಿವಾಸಿ ಆಗಿರೋದು ಸತ್ಯ, ಮಹರ್ಷಿ ವಾಲ್ಮೀಕಿಯವರನ್ನ ಆರಾಧನೆ ಮಾಡೋದು ಸತ್ಯ, ದಲಿತ ಕಮ್ಯುನಿಟಿಯಿಂದ ಬಂದಿರೋದು ಸತ್ಯ. ಇವತ್ತು ಆ ಒಂದು ಸಮುದಾಯದ ನಾಯಕನನ್ನ ಯಾವ ರೀತಿ ಮನುವಾದಿ ಪಕ್ಷದವರು ತುಳಿಯೋದಕ್ಕೆ, ಅಂದ್ರೆ ನಿಮ್ಮ ತಟ್ಟೆಯಲ್ಲಿ ಏನೂ ಇಲ್ದೇನೆ, ನಿಮ್ಮ ತಟ್ಟೆಯಲ್ಲಿ ಏನೂ ಇಲ್ದೇನೆ ಇನ್ನೊಬ್ರು ತಟ್ಟೆ ಮೇಲೆ ನೀವು ಆರೋಪ ಮಾಡುವಂತ ಕೆಲಸಕ್ಕೆ ಹೋದಾಗ ನೀವು ಬಹಳ ಒಂದು ಪ್ರಬುದ್ಧತೆಯಿಂದ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದನ್ನ ನಾನು ಆಲಿಸ್ತಾ ಹೋದೆ. ಅಂದ್ರೆ ನಾಗೇಂದ್ರರವ್ರನ್ನ ರಾಜೀನಾಮೆ ಕೇಳುವಂತ ನೈತಿಕತೆ ಇದ್ದವರು ನೀವೆಂತ ಮಹಾಪುರುಷರು ಅಂತ ನಾವು ಅಡಿ ಆಳಕ್ಕೆ ಹೋಗಿ ಪ್ರಶ್ನೆ ಮಾಡ್ತಾ ಹೋದಾಗ ಆಯ್ತು, ಇವತ್ತು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದನೇ ಅವರ ಎಡವಟ್ಟಿಂದನೇ ಆಗಿರೋದಲ್ವಾ? ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆ ಯಾವಾಗ ಅಂತ ಕೇಳ್ತಾ ಒಂದು ಹೆಜ್ಜೆ ಮುಂದೆ ಹೋಗಿ, ಯಾರು ಇವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು 19 ಕೇಸ್ ಅಂತೇನೋ ಅಂದ್ರು. ಇದೇ ಕುಮಾರಸ್ವಾಮಿ ಅವರ ಕುಟುಂಬದಲ್ಲಿ ಅತ್ಯಾಚಾರದ ಕೇಸ್ ಇದೆ, ಕೊಲೆ ಬೆದರಿಕೆ ಕೇಸ್ ಇದೆ, ಕಿಡ್ನಾಪಿಂಗ್ ಕೇಸ್ ಇದೆ. ಹಾಗೇನೆ ಕುಮಾರಸ್ವಾಮಿ ಅವ್ರ ಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ 530 ಎಕರೆ ಇದೆ, ಗಂಗೇನಹಳ್ಳಿಯ 100 ಕೋಟಿ ಪ್ರಾಪರ್ಟಿ ಇದೆ, ಎಲ್ಲ ರಾಜ್ಯಪಾಲರ ಅಂಗಳದಲ್ಲಿ. ಏನು ಚಂದ್ರಶೇಖರ್ ಅಂತ ಆತ್ಮಹತ್ಯೆ ಮಾಡಿದವ್ರದ್ದು ಹೇಳಿದ್ರಲ್ಲ, ವೆಂಕಟೇಶ್ವರದ್ದು ತನಿಖೆ ಮಾಡಿರೋದು IPS ಅಧಿಕಾರಿ ಚಂದ್ರಶೇಖರ್ ಅವರು. ಅವರಿಗೆ ಕೊಲೆ ಬೆದರಿಕೆ ಹಾಕಿರೋ ಆರೋಪನು ಕುಮಾರಸ್ವಾಮಿ ಮತ್ತೆ ಅವ್ರ ಮಗನ ಮೇಲೆ ಇರ್ತಕ್ಕಂಥದ್ದು. ಕೇತ್ಗಾನಹಳ್ಳಿ ಸ್ವಾಮಿ 14 ಎಕರೆ ಬೇನಾಮಿ ನುಂಗಿರೋದನ್ನ ಸರ್ಕಾರ ಹೋಗಿ ಎಲ್ಲ ಅಳತೆ ಮಾಡ್ತಾ ಇರ್ತದೆ. ಕುಮಾರಸ್ವಾಮಿ ಅವರು ಹೊರಗಡೆ ಬಂದು ನಾನೇನು ತಪ್ಪು ಮಾಡಿಲ್ಲ ಅಪ್ಪಯ್ಯ, ನಾನೇನು ತಪ್ಪು ಇದೇ ನೋಡಿ, ಮಾಧ್ಯಮದವರು
ಅವ್ರನ್ನೂ ದಿಕ್ ತಪ್ಪಿಸುವಂತ ಚಾಕಚಕ್ಯತೆ ಕುಮಾರಸ್ವಾಮಿ ಅವ್ರಿಗಿದೆ. ನಾನು ಇದನ್ನ ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆ ಹಿಂಗೆ ಕೇಳ್ತಾ ಇದ್ದೆ ಇದೇ ವಿಚಾರನ. ಹೌದು, ನಾವು ತನಿಖೆ ಮಾಡೋದು ಕೊಟ್ಟಿದ್ವಿ, ಆದ್ರೆ ಸುಪ್ರೀಂ ಕೋರ್ಟ್ ಇಂದ ಅಣ್ಣ ಯಾಕೆ ಸ್ಟೇ ಬಂದಿದ್ದಾರೆ? ತಪ್ಪೇ ಮಾಡ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಕೇತ್ಕನಲ್ಲಿದ್ದು ಅದನ್ನು ಮಾಧ್ಯಮದ ಮುಂದೆ ಹೇಳ್ಬೇಕಲ್ವಾ? ನೀವು ಕನ್ವಿನ್ಸ್ ಮಾಡಿ, ಡೆಫಿನೆಟ್ಲಿ ವಿ ವಿಲ್ ಡೂ ಸರ್, ವಿ ವಿಲ್ ಡೂ. ಹಾಗೇನೆ ರಾಜ್ಯಪಾಲರ ಅಂಗಳದಲ್ಲಿ ಪಡುವಾಲಿಪೆ 87 ಎಕರೆ ಪ್ರಾಸಿಕ್ಯೂಷನ್ ಕಾದು ಕೂತಿದೆಯಲ್ಲ ಕುಮಾರಣ್ಣ, ನಿಮ್ದು ಯಾವಾಗ ರಾಜೀನಾಮೆ? ಮಾತು ಅಂದ್ರೆ ಮಾತಲ್ವಾ? ಇವತ್ತು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಲ್ವಾ ಬಳ್ಳಾರಿ ನಾಯಕರು, ಸ್ವಾಮಿ ಇದೇ ಕುಮಾರಸ್ವಾಮಿ ಮೇಲೆ 150 ಕೋಟಿ ರೂಪಾಯಿದು ಅಂತ ಒಂದು ಸಿಡಿ ಬಿಡುಗಡೆ ಆಗಿತ್ತಲ್ಲ 2007 ಇಸ್ವಿನಲ್ಲಿ, ಆರೋಪನು ಕುಮಾರಣ್ಣನ ಮೇಲೆ ಇತ್ತಲ್ವಾ? ಅದಕ್ಕೆ ಯಾರು ರಾಜೀನಾಮೆ ಕೊಡ್ತಾರೆ? ಹೌದು ಸರ್, ಇವತ್ತು ಒಬ್ರು ಕೇಳಿ ಕುರುಬ ಸಮುದಾಯದವರು ಈಶ್ವರಪ್ಪನವರು ಸಂತೋಷನ ಗುತ್ತಿಗೆದಾರ ಇದೇ ಈಶ್ವರಪ್ಪನ ಮೇಲೆ ಆರೋಪ ಮಾಡಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟ ಅವನು. ಯಾಕೆ ಹೇಳಿದ್ರಿ ಇದೇ ಈಶ್ವರಪ್ಪನವ್ರ ರಾಜೀನಾಮೆ ಯಾಕೆ ತಗೊಂಡ್ರಿ ನೀವು? ಏನು ಆಕಾಶ ಭೂಮಿ ಮುಂದೆ ಮಾಡ್ಬಿಟ್ರಿ ನೀವು? ಮಾಡಿದ್ ನಿಜ ಸುಳ್ಳು? ನಿಜ ಹೇಳ್ಬೇಕು ನನಗೆ. ಈಶ್ವರಪ್ಪನ ಏನು ಪ್ರೂವ್ ಆಗ್ಬಿಟ್ಟಿತ್ತಾ? ಈಶ್ವರಪ್ಪ ಪ್ರೂವ್ ಮಾಡ್ಬಿಟ್ಟಿತ್ತ? ನಿಮ್ಮಂತವ್ರ ಮುಂದೆ ಸುಳ್ಳೇಳಿ ಬದುಕಕ್ಕಾಗುತ್ತೆ ಸ್ವಾಮಿ? ಸತ್ಯನೇ ಹೇಳ್ತೀನಿ. ಸಂತೋಷ್ ಪಾಟೀಲ್ ಅನ್ನುವಂತ ವ್ಯಕ್ತಿ ನಿಮ್ಮ ಮಾಧ್ಯಮಗಳ ಮುಂದೆ ಬಂದು ಆತ ಮಾತಾಡಿದ್ದಾನೆ, ರಾಷ್ಟ್ರಪತಿಯವರಿಗೆ ಪತ್ರ ಬರೆದಿದ್ದಾನೆ, ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾನೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನೆ, ಕೊನೆಗೆ ಇವರು ಆರಾಧ್ಯ ದೈವ ಅಂತ ಪೂಜಿಸುವಂತ ಆದ್ರೆ ಕೇಸರಿ ಶಲ್ಯದಲ್ಲಿ ಆತ ನೇಣು ಹಾಕೊಳ್ಳೋದಕ್ಕೂ ಮೊದಲು ಈಶ್ವರಪ್ಪನವರ ಹೆಸರನ್ನ ಚಂದ್ರಶೇಖರ್ ಬರೆದ್ನಲ್ರಿ, ಒಳ್ಳೆ ಕಥೆ ಏನಂತ ಯಾಕಂದ್ರೆ ನೀವು ಪ್ರಶ್ನೆ ಕೇಳ್ಬೇಕು, ಕೇಳ್ಕೊಂಡೆ. ಎಲ್ಲಾದ್ರೂ ಅವರು ನಾಗೇಂದ್ರರವರೇ ನನ್ನ ಸಾವಿಗೆ ಕಾರಣ, ನಾಗೇಂದ್ರರವರೇ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ನಾಗೇಂದ್ರ ಅಕೌಂಟ್ ಇಂದ ನಾಗೇಂದ್ರನ ಹೆಸರು ಬರ್ದಿಲ್ಲ ಸರ್. ಈಗ ನಾನು ಬರೀತೀನಿ ಸರ್, ನಾನು ಯಾರ್ದಾರ್ದು ನಾನು ಸಾಯಲ್ಲ ಬಿಡಿ, ನಾನು ಸಾಯೋ ಗಿರಾಕಿನೂ ಅಲ್ಲ, ಯಾಕಂದ್ರೆ ಬಂದಿರೋದೇ ಏನಾದ್ರು ಸಾಧನೆ ಮಾಡ್ಬೇಕಂತ. ಈ ಒಂದು ಉದಾಹರಣೆ, XYZ ಅನ್ನೋ ಪರ್ಸನ್ ನಾಳೆ ಬೆಳಿಗ್ಗೆ ರಮಾಕಾಂತ್ ನನ್ನ ಇಲ್ಲೇ ಆಯ್ತು ಸರ್, ಚಿಕ್ಕ ಉದಾಹರಣೆ ಆಗಬಾರ್ದು, ಇಲ್ಲಿ ಯಾರಿಗೂ ಏನೋ ಬೈದಿರ್ತೀರಿ ಉದಾಹರಣೆ, ನಿಮ್ಮ ಹೆಸರು ಬರ್ದು ನಾನು ಸತ್ತೋಗ್ತೀನಿ ಅಂದ್ರೆ ನೀವು ಕೊಲೆ ಮಾಡ್ದಂಗ? ಹಂಗಾದ್ರೆ ಇರೋ ಬರಲ್ಲ ಜೈಲಿಗೆ ಹೋಗ್ಬೇಕಲ್ವಾ ಸರ್? ಒಟ್ಟಾರೆಯಾಗಿ ಇವತ್ತು ರಾಜೀನಾಮೆ ಪರ್ವನೆ ಅನ್ನೋದಾದ್ರೆ ಏನು ಅಂಬೂರು ಬಿರಿಯಾನಿ ಮಾಡ್ಕೊಂಡಿದಾರಲ್ಲ CA ಸೈಟ್ ಅಲ್ಲಿ, ನಾರಾಯಣ ಸ್ವಾಮಿ ಅವರ ರಾಜೀನಾಮೆ ಯಾವಾಗ? ಬಗರುಕುಂ ಆರೋಪ ತಾನೆ? ಅಶೋಕ್ ಅವರ ರಾಜೀನಾಮೆ ಯಾವಾಗ? ಇವತ್ತು ರೆಡ್ಡಿ ಅವ್ರನ್ನ ನೀವು ಯಾವಾಗ ಪಕ್ಷದಿಂದ ಕಿತ್ತಾಕ್ತೀರಾ? ಯಾಕೆಂದ್ರೆ ಅಪರಾಧಿ ಅಂತ ಸಾಬೀತಾಗಿರುವಂತಹ ವ್ಯಕ್ತಿಯನ್ನ ಇವತ್ತು ನೀವು ಮುಂದೆ ಇಟ್ಕೊಂಡಿದ್ದೀರಲ್ಲ ಸರ್. ಎಲೆಕ್ಟ್ರೋ ಬಾಂಡಿನ A1 ಆರೋಪಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಯಾವಾಗ? FIR ಇರೋದನ್ನ ಹೇಳ್ತಾ ಇರೋದು. A2 ಆರೋಪಿ ನರೇಂದ್ರ ಮೋದಿ. ನಿರ್ಮಲಾ ಸೀತಾರಾಮನ್ ಸರ್ ರಾಮನುಂಡಿ ಸರ್ ಸೆಂಟ್ರಲ್ ರಾಜ್ಯ ಆಗಿದ್ರೇನ್ರಿ ನೀವು? ಯಾರು ಹೋರಾಟ ಮಾಡ್ಬೇಡಿ ಅಂತ ಹೇಳ್ತಾರೆ? ನೀವು ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು, ಹೋಗಿ ಪಾದಯಾತ್ರೆ ಮಾಡಿ ಕೂತ್ಕೊಳ್ಳಿ. ಈಗ ಅಶೋಕ್ ನಿಮ್ಗೆ ಎದುರಿಸ್ಬಿಟ್ರು, ನಾನು ರಾಯಚೂರು ಟು ಬಳ್ಳಾರಿ ಬಂದ್ಬಿಡ್ತೀನಿ ಅಂದ್ರು, ನಿಮ್ ನಾಗೇಂದ್ರ ಗೊಳ ಅಂತ ಹತ್ಕೊಂಡು ರಾಜೀನಾಮೆ ಕೊಟ್ಬಿಟ್ರು. ಹೋಗಿ ಕೂತ್ಕೊಳ್ಳಿ. ಅಲ್ಲ ರೀ, ಜನ್ಸಿ ಎಷ್ಟಾದ್ರೂ ಮಾಡಿದ್ರು ಹೋಗ್ಲಿ, ಜನತರ ಮಂತ್ರ ಕೂತ್ಕೊಂಡು. ಹೆದ್ರೋ ರಕ್ತ ಕಾಂಗ್ರೆಸ್ನವ್ರಿಗಿಲ್ಲ, ಅವತ್ತು ಬ್ರಿಟಿಷ್ ಹೆದ್ರಿಲ್ಲ, ಈ ಬಿಜೆಪಿ ಹೆದ್ರೋ ಕಾಂಗ್ರೆಸ್. ಮತ್ತೆ ಯಾಕೆ ಪ್ರತಿಭಟನೆ ಮಾಡ್ತಿಲ್ಲ ನೀವು? ಒಳ್ಳೆ ಕಥೆ ಆಯ್ತಲ್ಲ. ಇದು ನಾಗೇಂದ್ರ ಅವರ ವೈಯಕ್ತಿಕವಾದಂತ ನಿರ್ಧಾರ. ದಿನೇಶ್ ಈಗ